ಕರೆದ್ಬಿಟ್ಟು ನನಗೆ ಮಂಜಯ್ಯ ಈ ಪಿಕ್ಚರ್ ಹೆಂಗಾರ ಮಾಡಿ ಮುಗಿಸ್ಕೊಡ್ಬೇಕು ನೀವು, ನಿಮ್ಗೊಂದು ಚಿನ್ನದ ಉಂಗುರ ಕೊಡ್ತೀನಿ. ಸರಿ ಪಿಕ್ಚರ್ ಕುಂಬಳಕಾಯಿ ಹೊಡೆಸ್ದೆ ಸ್ವಾಮಿ, ಕ್ಲೀನ ಲೆಕ್ಕ ತಗೊಂಡೋಗಿ ಹಿಂಗಿಟ್ಟೆ. 19,800 ರೂಪಾಯಿ ಡ್ಯೂನ 20,000 ರೂಪಾಯಿ ಕದ್ಬಿಟ್ಯ ನಮ್ಮ ಕಂಪ್ನಿಲಿ. ಅದೇ ದಸ್ಕಂದ್ ಹೋಯ್ತು ಸ್ವಾಮಿ. ನನ್ನ ಮಗನೇ ಹಾಳು ಮಾಡಾಕ್ಬಿಟ್ಟಿಯಲ್ಲ ನನ್ನ, ಮಾನ ಮರ್ಯಾದೆ ಇದೆಯಾ ನಿಂಗೆ? ಹಿಂಗೆ ಎಲ್ಲ ಏಕೋ ಚಿನ್ನಗಳೇ ಹೊಡಿಯೋದನ್ ಬಾಕಿ. ಅವನು ಒಳಗಡೆ ನುಗ್ಬಿಟ್ಟು ಇಲ್ಲಿಲ್ದೆ ಲವ್ ಮಾಡಕ್ಕಾಗಲ್ವೇ. ಧನರಾಜ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಧನರಾಜ್ ಅವರು ಯಾರು ಸರ್ ಧನರಾಜು? ಆಕ್ಚುಲಿ ಒಬ್ಬ ಪ್ರೊಡಕ್ಷನ್ ಚೀಫ್ ಆಗಿ ಆಮೇಲೆ ಪ್ರಮೋಟ್ ಆಗಿ ನಮ್ಮ ತರ್ಕ ಮೊದಲ ಚಿತ್ರ ಸುನಿಲ್ ಕುಮಾರ್ ದೇಸಾಯಿ ಅವ್ರದ್ದು, ಶಂಕರ್ ನಾಗ್ ಅಭಿನಯದ ತರ್ಕ ಸಿನಿಮಾ ವೆರಿ ಫಸ್ಟ್ ಫಿಲಮ್ ಅವ್ರದ್ದು, ದೇಸಾಯಿ ಅವ್ರದ್ದು ಹಿಟ್ ಆಯ್ತು ಅದು. ಸೊ ದೇಸಾಯಿ ಅವ್ರ ಮೊದಲ ಸಿನಿಮಾ ತರ್ಕ, ಮೊದಲನೇ ಸಿನಿಮಾ ಹಿಟ್ ಆಯ್ತು. ನನ್ನ ಜೀವನ ಎಲ್ಲ ಅಸ್ತವ್ಯಸ್ತ ಆಗಿದೆ ಸುಧಾ. ದಟ್ ಇಸ್ ಮೈ ಫೇಟ್. Nobody can help me. ಅವ್ರ ಟೇಕಿಂಗ್ಸು ಆ ಸ್ಟೈಲು ಎಲ್ಲ ನೋಡಿ ಇವರು ಧನರಾಜ್ ಅವರು ಊಟ ತಿಂಡಿ ಎಲ್ಲ ಕೊಡ್ತಾ ಇದ್ರಲ್ಲ, ಸಪ್ಲೈ ಮಾಡೋದು. ಇವ್ರು ಸ್ವಲ್ಪ ದುಡ್ಡು ಟೈಟ್ ಆದಾಗ, ನೋಡಪ್ಪ ಇನ್ನೊಂದು 2-3 ದಿವಸ ದುಡ್ಡು ಸಿಗಲ್ಲ, ಅದೇನಿದೆ ತಂದು ಹಾಕ್ಬಿಡು, ನಾನೇ ಕೊಡ್ತೀನಿ ಅಂತೆಲ್ಲ ಹೇಳೋರು ದೇಸಾಯಿ ಅವರು. ಸೊ ತಂದು ಹಾಕೋನು. ಅವಾಗ ಚಾಮುಂಡೇಶ್ವರಿ ಸ್ಟುಡಿಯೋ ಹತ್ರ ಒಂದು ಹೋಟೆಲ್ ಇತ್ತು, ಅವನು ಕೆಲವು ಸಿನಿಮಾಗಳಿಗೆಲ್ಲ ಕೊಡೋನು. ಸೊ ಇವರಿಗೆ ಭಾಳ ಫ್ರೆಂಡ್ ಅವನು ಒಂದು 10,000ವರೆಗೂ ಸಾಲ ಕೊಡೋನು ಅವನು ಆ ಕಾಲದಲ್ಲೇ. ಅಷ್ಟು ಕ್ಲೋಸ್ ಅವನು. ಅವ್ನಿಗೇನೊಂಚೂರು ಸೇರಿಸ್ಕೊಡೋರು ಅವರು. ಸೊ ಅವನ ಹತ್ರ ತಂದುಬಿಡೋನು ಊಟ ಅಲ್ಲ, ಅಲ್ಲಿ ಕಾಫಿ ಟಿಫನ್ ಎಲ್ಲ. ಸೊ ಈ ಲೆಕ್ಕದಲ್ಲಿ ಊಟ ತಿಂಡಿ ಡ್ಯೂನೇ ಹತ್ತತ್ರ ಒಂದು 15,000 ರೂಪಾಯಿವರೆಗೂ ಆಗೋಗಿತ್ತು. ಯಾರಿಗೆ? ಧನರಾಜಿಗೆ, ಪ್ರೊಡ್ಯೂಸರ್ ಕಡೆಯಿಂದ. ತರ್ಕ ಸಿನಿಮಾಗೆ. ಇದು ಫಿನಿಶಿಂಗ್ ಆಗ್ತಾ ಆಗ್ತಾ ಅದು ಏನು ಮನಸ್ಸು ಬಂತ ಗೊತ್ತಿಲ್ಲ, ಮಂಜೇನವರೇ ಸಿನಿಮಾ ಏನೋ ಭಾಳ ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದೀನಿ ನಾನು. ಈ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅನ್ನಿಸ್ತಾ ಇದೆ. ಯಾವ್ದಾರ ಏರಿಯಾ ನಾನೇ ಡಿಸ್ಟ್ರಿಬ್ಯೂಷನ್ ತೊಗೊಂಬಿಡ್ಲಾ? ಒಳ್ಳೆ ಐಡಿಯಾ ಕಣೆಯ, ಮಾಡು. ಡೆಫಿನೆಟ್ಲಿ ನನಗೂ ಅನ್ನಿಸ್ತಾ ಇದೆ, ತುಂಬ ಚೆನ್ನಾಗಿ ಬರ್ತಾ ಇದೆ ಸಿನಿಮಾ, ಸಸ್ಪೆನ್ಸ್ ಸಿನಿಮಾ, ನೀನು ಮಾಡ್ಬೋದು. ತುಮಕೂರು ತೊಗೊಂಡ್ಬಿಡ್ತೀನಿ ಸರ್. BKT 3 ತೊಗೊಳಕ್ಕಾಗಲ್ಲ. ಬೆಂಗಳೂರು, ಕೋಲಾರ, ತುಮಕೂರು 3 ಅಂದರೆ ಹೆವಿ ಆಗಿಬಿಡುತ್ತೆ. ತುಮಕೂರು ಒಂದು ತೊಗೋತೀನಿ, ಕೊಡ್ತಾರೆ ಕೇಳಿ. ಹೋಗಿ ಕೇಳಿದೆ, ಸರ್ ತುಮಕೂರು ಕೊಡ್ತೀರಾ? ಕೊಡ್ತೀನಪ್ಪ ಅಂದರು. ಬರೀ ತುಮಕೂರು ಆದರೆ ಎಷ್ಟು ಸರ್? 75,000 ಆಗುತ್ತೆ. ಅವಾಗ 75,000 ದೊಡ್ಡ ಅಮೌಂಟ್. ಎಷ್ಟು ವರ್ಷದಿಂದ ಆಯ್ತಲ್ಲ? ಆಲ್ರೆಡಿ ಹತ್ತತ್ರ 38 ವರ್ಷ ಆಗಿರ್ಬೇಕಣ್ಣ. 40 ವರ್ಷದಿಂದ 40 ಹತ್ರ 75,000. ಇವತ್ತಿಗೆ ಒಂದೇನು 50 ಲಕ್ಷ. ಅಷ್ಟೆಲ್ಲ ಕೊಡೋಕ್ಕಾಗಲ್ಲ ಸರ್, ಅಷ್ಟೆಲ್ಲ ಕೊಡೋಕ್ಕಾಗಲ್ಲ. ಒಂದು 30,000 ಒಪ್ಪಿಸ್ಬಿಡಿ. ಅವರು ಅಷ್ಟು ಕಮ್ಮಿಗೆ ಒಪ್ತಾ ಇಲ್ಲ. ಕಡೆಗೆ 40ಕ್ಕೆ ಫಿಕ್ಸ್ ಆಯಿತು ತುಮಕೂರು. ಸೊ ಆಲ್ರೆಡಿ 15 ಡ್ಯೂ ಇದೆ. ಇನ್ನೂ ಒಂದು 10,000 ರೂಪಾಯಿ ಊಟ ತಿಂಡಿನೇ ತಂದು ಹಾಕ್ದ. 25 ಆಗೋಯ್ತು. ಕಡೆಗಿನ 15 ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಂಡು 40,000ಕ್ಕೆ ಬರ್ಸ್ಕೊಂಬಿಟ್ಟ. ತುಮಕೂರು ರೈಟ್ಸ್ ಸೂಪರ್ ಡೂಪರ್ ಹಿಟ್ಟಾಗೋಯ್ತು. ಹತ್ತತ್ರ ಅವನಿಗೆ ಆ 40,000ಕ್ಕೆ 1 ಲಕ್ಷದವರೆಗೂ ಲಾಭ ಬಂತು ಆ ಕಾಲದಲ್ಲಿ. ಅಯ್ಯೋ, 130 1:3. 1 ಲಕ್ಷಕ್ಕೆ 40 ವರ್ಷದಿಂದ ಬೆಂಗಳೂರಲ್ಲಿ 2 ಸೈಟ್ ಬಂದಿರೋವು. ಅಷ್ಟು ಬಂತು ಅವನಿಗೆ. ಈ ಕೊಲೆನ ನಾನು ಮಾಡಿದ್ದು. ಇಲ್ಲ ಇನ್ಸ್ಪೆಕ್ಟರ್, ಈ ಕೊಲೆ ನಾನೇ ಮಾಡಿದ್ದು. ನೆಕ್ಸ್ಟು KV ರಾಜದು ಸಿನಿಮಾ ಸುಂದರಕಾಂಡ ಮಾಡುವಾಗ ನನಗೆ ಯಾವುದು ಬಾಂಬೆ ಕರ್ನಾಟಕ ಫುಲ್ ಕೊಡಿಸ್ಬಿಡಿ, ನಾನು ತಗೊಂಡ್ಬಿಡ್ತೀನಿ ಅಂತ ಇದೇ ಧನರಾಜ್ ಹೇಳಿದ್ರು. ಈಗ ಗಾಂಧಿನಗರದಲ್ಲಿ ಬ್ರೋಕರ್ಸ್ ಇದ್ದಾರೆ. ಯಾವ ಬ್ರೋಕರ್ಸು? ಕೆಲವು ಬ್ರೋಕರ್ಸ್ಗಳು ಈ ಥರ ಪ್ರಿಂಟ್ಗಳು ಕೊಡಿಸಿದ್ರೆ ಯಾವುದೋ ಒಂದು ಸಿನಿಮಾ ಸಣ್ಣದೊಂದು ಊರಿಗೆ ಯಾವುದಕ್ಕೋ ಒಂದು ಅಥವಾ ಟೆಂಟ್ಗಳಿಗೋ ತಗೊಂಡು ಹೋಗ್ಬೇಕು ಅಂದರೆ ಅದನ್ನು ಫಿಲ್ಮ್ ಕೊಡಿಸಿದ್ರೆ ಅದಕ್ಕೆ ಕಮಿಷನ್ ಇದೆ. ಅಥವಾ ಈ ಥರ ಏರಿಯಾ ಯಾವುದೋ ಒಂದು ಸಿನಿಮಾ ಕೊಡಿಸಿದ್ರೆ ಅದಕ್ಕೆ ಕಮಿಷನ್ ಇದೆ. ನಾನೇನು ಕಮಿಷನ್ ತೊಗೊಂಡು ತರ್ಕ ಕೊಡಿಸಿದ್ದಲ್ಲ. ಅಥವಾ ಈ ಸುಂದರಕಾಂಡಕ್ಕೆ ನಾನು ಕಮಿಷನ್ ಕೇಳಿಲ್ಲ, ಕಮಿಷನ್ ತಗೊಳ್ಳೂ ಇಲ್ಲ. ನಮ್ಮ ಹುಡುಗ ನನ್ನ ಜೊತೆ ತುಂಬ ಕೆಲಸ ಮಾಡಿದ್ದಾನೆ ಅಂಥೇಳಿ ಆಯ್ತಪ್ಪ ಅಂಥೇಳಿ ನಾನು ಆ ಸುಂದರಕಾಂಡನು ಡೀಲ್ ಮಾಡಿದೆ. ಬಾಂಬೆ ಕರ್ನಾಟಕ. ಬಾಂಬೆ ಕರ್ನಾಟಕಕ್ಕೆ. ಅವಾಗ ಅವರಲ್ಲಿ 3.5 ಲಕ್ಷ ಏನೋ ಹೇಳಿದ್ರು. ಅದು ಎಳೆದಾಡಿ 2.5 ಲಕ್ಷಕ್ಕೇನೋ ಫಿಕ್ಸ್ ಆಯಿತು. ಸರಿ, ಅಡ್ವಾನ್ಸ್ ಕೊಟ್ಟ, ಎಲ್ಲ ಮಾಡ್ದ, ಬರ್ಸ್ಕೊಂಡ, ಎಲ್ಲ ಮಾಡೋದ ಆಯಿತು. ಲಾಸ್ಟಿಗೆ ಏನಾಯಿತು, ಅದು ಸಬ್ಜೆಕ್ಟ್ ಚೆನ್ನಾಗಿತ್ತು, KV ರಾಜ್ ಅವರು ಚೆನ್ನಾಗಿ ಮಾಡಿದ್ರು, ಎಲ್ಲ ಆಗಿತ್ತು. ಜಯಂತಿ ಅವರೆಲ್ಲ ಇದ್ರು, ದೇವರಾಜ್ ಇದ್ರು, ಶಂಕರ್ನಾಗಿದ್ರು. ಮಲ್ಟಿ ಸ್ಟಾರ್ ಫಿಲಮ್ ಅದು. ರವಿಯ ಕಿರಣಗಳೇ ಮುಗಿಲ ಮೇಘಗಳೇ ನೀವು ಹಾಡಿ. ಬಟ್ ಏನಾಯಿತು, ಇವಾಗ ನಂಗೆ ಧೈರ್ಯ ಮಾಡಿ ಈಗ ದುರಂಧರೆಲ್ಲ 3.25 ಗಂಟೆ ಸಿನಿಮಾ. ಆವಾಗ 2.25-2.5 ಮೇಲೆ ಯಾರೂ ಸಿನಿಮಾ ನೋಡ್ತಾ ಇರಲಿಲ್ಲ. ಸೊ ಲೆಂತ್ ಜಾಸ್ತಿ ಐತೆ ಅಂತೇನು ಮಾಡಿದ್ರು, ಸುಮಾರು ಸೀನ್ಗಳೆಲ್ಲ ಚಾಪ್ ಮಾಡಾಕ್ಬಿಟ್ರು. ಸಾಂಗು ಫೈಟು ಜಾಸ್ತಿ ಆಗೋಯ್ತು. ಅದನ್ನು ಕಮ್ಮಿ ಮಾಡಿ ಅಥವಾ ಲೆಂತ್ ಒಂಚೂರು ಜಾಸ್ತಿ ಇಟ್ಟು ಒಂದು 3 ಅವರ್ಸ್ ಸಿನಿಮಾ ಮಾಡಿ ಧೈರ್ಯವಾಗಿ ರಿಲೀಸ್ ಮಾಡಿದ್ರು ಕೂಡ ಒಂದು ಲೆವೆಲಿಗೆ ಖಂಡಿತ ಹೋಗ್ತಾ ಇತ್ತು. ಯಾಕೆಂದರೆ ನಾವು ರೆಕಾರ್ಡಿಂಗಲ್ಲಿ ನೋಡ್ತಾ ಇದ್ವಲ್ಲ, ರೆಕಾರ್ಡಿಂಗಲ್ಲಿ ಕೆಲವು ಶಾರ್ಟ್ಸ್ ನೋಡ್ಬಿಟ್ಟು ಇವನು ಥ್ರಿಲ್ ಆಗ್ಬಿಟ್ಟಿದ್ದ ಧನರಾಜ್. ಅಷ್ಟು ಚೆನ್ನಾಗಿ ಬರ್ತಾ ಇತ್ತು ಅದು. ನಮಗೆ ಇಂಡಿವಿಜುವಲ್ ನೋಡೋಕೆ ಕೂಡ ಹೋ ಅನಿಸ್ತಾ ಇತ್ತು. ಬಟ್ ಟೋಟಲ್ ನೋಡಿದಾಗ
ಅನಿಸ್ಬಿಡ್ತು. ಏನೇ ಬರೀ ಹೊಡೆದಾಟ ಸಾಂಗ್ ಹೋಗುತ್ತೆ ಅಷ್ಟೇ, ಎಬೋ ಆ್ಯಾವ್ರೇಜ್ ಅದು. ಸೊ ನೋಡಿದ ಕೂಡಲೇ ಇವನಿಗೆ ಎಲ್ಲೋ ಒಂದು ಕಡೆ ಗಾಬರಿ ಆಗೋಯ್ತು. ಏನು ರೀ ಕಮ್ಮಿ ಮಾಡಿಸಿ ಅಂದ್ರೆ ಅಷ್ಟೊಂದು ಜಾಸ್ತಿ ಮಾಡಿಸ್ಬಿಟ್ರಿ, ನೋಡಿ ಪಿಕ್ಚರ್ ಅಷ್ಟೇ ಇದು ಏನೋ ಅನಿಸ್ಬಿಟ್ಟಿದೆ ಅವನಿಗೆ. ಕಷ್ಟ ಇತ್ತು ಸಿನಿಮಾ, ನನಗೆ ಯಾಕೋ ಅಷ್ಟೊಂದು ಮಜಾ ಅನ್ನಿಸ್ತಾ ಇಲ್ಲ, ಇದು ಕಷ್ಟ ಇದೆ. ಅಷ್ಟೊತ್ತಿಗೆ ಯಾರೋ ಈ ರೆಕಾರ್ಡಿಂಗು ಅದು ಇದು ನೋಡಿದವರೆಲ್ಲ ಹಂಗೆ ಬಂದಿದೆ ಹಿಂಗೆ ಬಂದಿದೆ ಅಂತೇಳಿ 3 ಲಕ್ಷಕ್ಕೆ ಔಟ್ರೇಟ್ ಆಫರ್ ಬಂತು ಬಾಂಬೆ ಕರ್ನಾಟಕ. ಕೂತ ಜಾಗದಲ್ಲಿ 2 ತಿಂಗಳಿಗೆ 50,000 ರೂಪಾಯಿ ಲಾಭ ಸಮಯ ಆ ಕಾಲದಲ್ಲಿ ಸಾಲ್ದ. ವಿತೌಟ್ ರಿಲೀಸಿಗೆ ಮುಂಚೆ ನಾನು ಹೇಳಿದೆ ಆಫರ್ ಬಂದಿದೆಯಲ್ಲಪ್ಪ ಕೊಟ್ಬಿಡತ್ಲಾಗೆ, ನೀನು ಬಡ್ಡಿ 25 ಹೋಯ್ತು ಅಂದ್ಕೊಂಡ್ರು 25 ಲಾಭ ಬಂತಲ್ಲ, 1 ಲಕ್ಷ ಕೊಟ್ಬಿಡಲ್ಲ. ಏನು ಇಲ್ಲ ಕೊಡಲ್ಲ, ಕೊಡಲಿಲ್ಲ. ಓನ್ ರಿಲೀಸ್ ಮಾಡ, ಪಿಕ್ಚರ್ ಫೇಲ್ಯೂರ್ ಆಗೋಯ್ತು. ಪಿಕ್ಚರ್ ರಿಲೀಸ್ ಆಯ್ತಾ ಸುಂದರ್ಕಾಂಡ? ಬಿಲೋ ಆ್ಯಾವ್ರೇಜ್. ಆಮೇಲೆ ಬರಲಿಲ್ಲ, 2.5 ಲಕ್ಷ ವಾಪಸ್ ಬರಲಿಲ್ಲ. ಸ್ವಲ್ಪ ಲಾಸ್ ಆಯ್ತು ಅವನಿಗೆ. ಚಂದ್ರ ಎಂಟರ್ಪ್ರೈಸಲ್ಲಿ ಯಾವುದೋ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಮೋಸ್ಟ್ಲಿ ಅಣ್ಣಯ್ಯ ಅಂತ ಕಾಣುತ್ತೆ. ಆಗ ಬಂದ ಧನರಾಜ್ ಬಂದ್ಬಿಟ್ಟು, ನನ್ನ ಮಗನೇ ಹಾಳು ಮಾಡಾಕ್ಬಿಟ್ಟಿಯಲ್ಲ, ನನ್ನ ಮಾನ ಮರ್ಯಾದೆ ಇದೆಯಾ ನಿಂಗೆ, ಹಂಗೆ ಎಲ್ಲ ಏಕವಚನಗಳೇ. ನಾನೇನಪ್ಪ ಮಾಡಿ ನಾನು ಹೇಳಿದ್ನಲ್ಲಪ್ಪ ಕೊಟ್ಬಿಡು ಅಂತೇಳಿ, ನೀನೇ ಕೊಡಲಿಲ್ಲ, ತಪ್ಪು ನಿಂದೆ ಅಂದರೆ ಕೇಳ್ತಾ ಇಲ್ಲ. ಬಾಯಿ ಬಂದ ಅವರು ರೇಣುಕಾ ಶರ್ಮಾ ಬೇರೆ ಕೂತಿದ್ರು ಅಲ್ಲಿ ಡೈರೆಕ್ಟ್ರು. ಯಾಕಪ್ಪ ಹಂಗೆಲ್ಲ ಮಾತಾಡ್ತೀಯ, ಸೀನಿಯರ್ ಅವರು ಹಂಗೆಲ್ಲ ಹೇಳ್ಬೇಡ. ಕೇಳ್ತಾ ಇಲ್ಲ. ಡಿಸ್ಟ್ರಿಬ್ಯೂಟರ್ ಚಂದ್ರು ಹೇಳ್ತಾ ಇದ್ದಾರೆ, ಅವ್ರಿಗೂ ಕೇಳಲಿಲ್ಲ. ಹೊಡೆಯೋದನ್ನು ಬಾಕಿ ಅವನು ಒಳಗಡೆ ನುಗ್ಬಿಟ್ಟು ನನಗೆ ಅಷ್ಟು ಗಲಾಟೆ ಮಾಡಿ ಹಾಳು ಮಾಡಿ ಹಾಕ್ಬಿಟ್ಟೆ ನನ್ನ, ಹಂಗೆ ಹಿಂಗೆ ಕೂಗಾಡಿ. ಅವಾಗಲೂ ನನಗೆ ಬಾಯಿಗೆ ಬಂತು, ನಿನಗೆ ಕಮಿಷನ್ ಕೊಟ್ಟಿದ್ದೀನಪ್ಪ, ನನಗೆ ಕಮಿಷನ್ ತೊಗೊಂಡು ಮಾಡಿಸ್ಕೊಟ್ಟಿದ್ದೀನ, ತರ್ಕದಲ್ಲಿ ಲಾಭ ಬಂತಲ್ಲ ನನಗೆ ಕೊಟ್ಟಿಯಾ ಅಂತ ಹೇಳ್ಬೋದಿತ್ತು ನಾನು. ನಮಗೆ ಈ ಥರ ಏಕವಚನಲ್ಲಿ ಮಾತಾಡಿ ಜಗಳ ಮಾಡ್ತಾನೆ ಇವನು ಮನುಷ್ಯ ಅಂತ ಕಲ್ಪನೆಯಲ್ಲೂ ಇಲ್ವಲ್ಲ. ಅವಾಗೇನಾಗುತ್ತೆ, ನಮಗೆ ಏನು ಮಾತಾಡಬೇಕು ಅನ್ನೋದು ಫ್ಲ್ಯಾಶ್ ಆಗಲ್ಲ. ಸೈಲೆಂಟ್ ಆಗ್ಬಿಟ್ಟೆ. ಮೌನಂ ಕಲಹಂ ಲಾಸ್ತಿ. ಸೈಲೆಂಟಾಗಿದ್ದುಬಿಟ್ರೆ ಅಂಥ ಸಮಯದಲ್ಲಿ ಬೆಟ್ರು. ಇಲ್ಲಾಂದರೆ ಕೈ ಮಿಲಾಯಿಸೋ ಸ್ಥಿತಿಗೆ ಹೊರಟೋಗ್ಬಿಡುತ್ತೆ ಸಿನಿಮಾದಲ್ಲಿ. ಸುಮ್ಮನಾಗ್ಬಿಟ್ಟೆ. ಆದರೆ ಸುಮಾರು ವರ್ಷಗಳ ಗ್ಯಾಪ್ ಆದಮೇಲೆ, ನಿಮಗೆ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೆ, ಯಾವಲ್ಲ ಒಂದು ಸಲ ಹೇಳ್ದಂಗೆ ಜ್ಞಾಪಕ, 3 ಸಿನಿಮಾ ಅನೌನ್ಸ್ ಮಾಡಿದ್ರು ಅವರೇ, ಧನರಾಜ್ ಮಾಡ್ತೀನಿ ಅಂಥೇಳಿ. ಜೀವನ ದಿನ ಯಾವುದೋ ವಿಷ್ಣು ಸಾರ್ದು ಸಕ್ಸಸ್ ಆದಮೇಲೆ 3 ಸಿನಿಮಾ ಅನೌನ್ಸ್ ಮಾಡಿ ಸಾಂಗ್ ರೆಕಾರ್ಡಿಂಗು ಆಕಾಶಲ್ಲಿ ನಡೀತಾ ಇತ್ತು. ನಾನು ಯಾವುದಕ್ಕೂ ಬುಕ್ಕಿಂಗ್ ಅಂತ ಹೋದವನು ಏನು ಮಾಡಿದೆ, ನಮ್ಮ ಹುಡುಗರೆಲ್ಲ ಕರೆದ್ಬಿಟ್ಟು ಬಲವಂತವಾಗಿ ಅಲ್ಲೇ ಸ್ಪಾಟಲ್ಲಿ ಬಿಸಿ ದೋಸೆ ಎಲ್ಲ ಮಾಡಿ ಕೊಡ್ತಾಯಿದ್ರು. ತೊಗೊಂಡು ಇನ್ನೇನು ದೋಸೆ ತಿನ್ನಬೇಕು, ಧನರಾಜ್ ಬಂದ್ಬಿಟ್ರು. ನನಗೆ ಜೈ ಜಗದೀಶ್ ಹಿಂದೆ ಹೇಳಿದ್ದೆ ನಿಮಗೆ, ವಿಷ್ಣುವರ್ಧನ್ಗೆ ಹೋಗು ಫುಡ್ ಅವರಿಗೆ ಎತ್ತು ಕೊಟ್ಬಿಟ್ಟಿದ್ರು. ಅದನ್ನು ಹೇಳಿದಿನ್ನೆಲ್ಲ ಗೊತ್ತಿಲ್ಲ, ಹೇಳಿಲ್ಲ. ಯಾವುದೋ ಒಂದು ಸಿನಿಮಾದಲ್ಲಿ ವಿಷ್ಣು ಸರ್ಗೆ ಅಂತ ಸ್ಪೆಷಲ್ ಆಗಿ ತರಿಸಿದ್ರು ಚಿಕನ್ ಎಲ್ಲ. ಅವ್ರು ಬೇಗ ಮುಗೀತು ಅಂದ್ಬಿಟ್ಟು, ಇಲ್ಲ ಗೆಸ್ಟ್ಗಳು ಬರ್ತಾರೆ ಮನೆಗೆ ಹೋಗ್ತೀನಿ ಕಣೆ ಅಂತ ಹೊರಟೋಗ್ಬಿಟ್ರು ಊಟಕ್ಕೆ. ಚಿಕನ್ ಉಳ್ಕೊಂಡ್ಬಿಡ್ತು. ಊಟ ಮಾಡಲ್ಲ, ಹೊರಟೋದ್ರು ಬೇಡ ಅಂತ. ಆಮೇಲೆ ನಾನ್ ವೆಜ್ ಬಿಟ್ಬಿಟ್ರು ಬಿಡಿ ಅವರು. ಸೊ ಇವರು ಯಾರನ್ನೋ ಆರ್ಟಿಸ್ಟ್ನ ಮೀಟ್ ಮಾಡೋಕ್ಕೆ ಅಂತ ಜೈ ಜಗದೀಶ್ ಬಂದಿದ್ದಾರೆ. ನಮ್ಮ ಹುಡುಗರು ಕೇಳಬೇಕಾ, ಅವರೊಬ್ಬ ನಿರ್ಮಾಪಕರು ಹಾಗೂ ಆರ್ಟಿಸ್ಟ್ ತಾನೆ, ಅಣ್ಣ ಬನ್ನಿ ಒಳ್ಳೆ ಚಿಕನ್ ಇದೆ ಅಂದ್ಬಿಟ್ಟು ವಿಷ್ಣುವರ್ಧನ್ಗೆ ಇಟ್ಟಿದ್ದನ್ನ ಬಡಿಸ್ಬಿಟ್ರು. ಇನ್ನೇನು ಒಂದು ಪೀಸ್ ಹಿಂಗೆ ಬಾಯಿಗೆ ಹಾಕಿದ್ದಾರೆ, ಬಂದ್ಬಿಟ್ಟ ಇದೇ ಧನರಾಜ್. ಯಾಕೆ ಓಪನ್ ಮಾಡಿದ್ರಿ ಅದನ್ನು? ಅವ್ರ ಮನೆಗೆ ಹೊರಟೋದ್ರು ಅಂದರೆ ಕಾರಲ್ಲಿ ಕಳಿಸ್ಬಿಡತ್ತಾನೆ ಅವ್ರ ಮನೆಗೇನೆ. ಅವ್ರು ಕಣ್ಣೀರು ಹಾಕೊಂಬಿಟ್ರು ಜೈ ಜಗದೀಶ್. ಪ್ರಾಕ್ಟಿಕಲಿ ಅವಮಾನ ಆಗೋಯ್ತು ನನಗೆ. ಬೇಡ ಅಂದರೆ ಹುಡುಗರು ಕೇಳಲಿಲ್ಲ ಅಂತ ಅದು ನೆನಪಿಗೆ ಬಂದ್ಬಿಡ್ತು ನನಗೆ. ಒಂದು ಪೀಸ್ ದೋಸೆ ತಿಂದಿದ್ದೀನಿ, ಬಂತು ನನಗೆ ಗ್ರಾಚಾರ, ಈಗ ಬಾಯಿಗೆ ಬಂದಂಗೆ ಬೈತಾರೆ ಇವರು ಅಂತ. ಅದು ಯಾವ ದೇವ್ರ ಪುಣ್ಯನೋ. ಇನ್ನೊಂದು ಹಾಕೋ ಮಂಜಣ್ಣಂಗೆ ಅಂತ ವಾಯ್ಸ್ ಬಂತು ಧನರಾಜ್. ಅಬ್ಬಾ ಬದುಕಿತು ಬಡ ಜೀವ ಅಂದ್ಕೊಂಡು, ಇಲ್ಲ ಸಾಕು ಮನೇಲಿ ಟಿಫನ್ ಆಗಿದ್ದೇನೆ, ಬೇಡ ಆಯಿತು ಅಂಥೇಳಿ ಒಂದು ದೋಸೆ ತಿಂದು, ಆವಾಗ ಹೀಗೆ ಮಾತಾಡ್ತಾ ಸ್ವಲ್ಪ ದಿನ ಆದಮೇಲೆ H2O ಬ್ಯಾಲೆನ್ಸ್ ಇತ್ತು. ಒಂದು 20 ಡೇಸ್ ಕರೆಕ್ಟ್ ಶೂಟಿಂಗ್ ಮಾಡಿದ್ರೆ ಪಿಕ್ಚರ್ ಫಿನಿಶ್ ಅಂತ. H2O. ಈ ಕಾಕನ ಕೋಟೆ ಅಲ್ಲಿ ಇಲ್ಲಿ ಮೈಸೂರು ಹತ್ರ ಅಲ್ಲೆಲ್ಲೋ ಪ್ಲಾನ್ ಮಾಡಿದರು. ಕರೆದ್ಬಿಟ್ಟು ನನಗೆ, ಮಂಜಯ್ಯ ಈ ಪಿಕ್ಚರ್ ಹೆಂಗಾರು ಮಾಡಿ ಮುಗಿಸ್ಕೊಡ್ಬೇಕು ನೀವು, ನಿಮ್ಮ ನೇತೃತ್ವದಲ್ಲಿ ನಿಮ್ಗೊಂದು ಚಿನ್ನದ ಉಂಗುರ ಕೊಡ್ತೀನಿ, ಇದಲ್ದಲೆ ಯಾವುದೋ ನಿಮ್ಮ ಸಂಭಾವನೆ ಅಲ್ದಲೆ ನಿಮ್ಗೊಂದು ಉಂಗುರ ಫ್ರೀ ಅಂದರು. ಅಲ್ಲ ಉಂಗುರದ ಕರೆ ಆಮೇಲೆ ನೋಡ್ಕೊಳ್ಳೋಣ, ಆಯಿತು ಮಾಡ್ಕೊಡ್ತೀನಿ ಬಿಡಪ್ಪ ಪರವಾಗಿಲ್ಲ ಆಯಿತು. ಎಲ್ಲರನ್ನು ಕಟ್ಕೊಂಡು ಹೋದು ಮೈಸೂರಿಗೆ. H2O ಮ್ಯಾನೇಜರ್ ನೀವು? ಸೊ ಹೋದು. ನಮಗೆಲ್ಲ ಮಹಾರಾಜ ಹೋಟೆಲ್ ಅಂತ ಒಂದಿದೆ ಎಲ್ಲಿ, ಮೈಸೂರು ರಾಮಸ್ವಾಮಿ ಸರ್ಕಲಲ್ಲಿ. ಬಲಗಡೆಗೆ ಹೋದರೆ ಮಹಾರಾಜಸ್ ಕಾಲೇಜ್, ನಾನು ಓದಂಥ ಕಾಲೇಜು. ಅಲ್ಲೇ ಎಡಗಡೆಗೆ ತಿರುಗಿದ್ರೆ ಮಹಾರಾಜ ಹಾಸ್ಟೆಲ್, ಇದು ಹೋಟೆಲ್. ಅಲ್ಲಿ ನಮಗೆಲ್ಲ ಕ್ಯಾಂಪು. ಅವಾಗ ಹಳೆಯ ಮೊಬೈಲ್ ನೋಕಿಯಾ ಸೇಮ್ ಡಿಟ್ಟೋ ನನ್ನ ಹತ್ರ ಇರೋದೇ ಇನ್ನೊಬ್ಬ ಸುರೇಶ್ ಅಂತೇಳಿ ಅವನ ಹತ್ರನೂ ಇತ್ತು. ಆ ಸುರೇಶ್ ಅನ್ನೋನು ಈಗ ಕೊಬ್ಬರಿ ಮಂಜು ಪ್ರೊಡ್ಯೂಸರ್ ಇದ್ದಾರಲ್ಲ,
ಅವ್ರ ರೈಟ್ ಹ್ಯಾಂಡ್ ಈಗ ಕ್ಯಾಶಿಯರ್ ಅವ್ರ ಕಂಪ್ನಿಯಲ್ಲಿ. ಆ ವ್ಯಕ್ತಿ ಧನರಾಜ್ ಕಡೆಯಿಂದ ಅವನು ಬಂದಿದ್ದ. ಸೊ ನಾನು ಪ್ರತಿ ದಿವಸ ರಾತ್ರಿ ಚಾರ್ಜಿಗೆ ಹಾಕ್ಬಿಟ್ಟು ಅಲಾರಾಮ್ ಇಟ್ಕೊಂಡು, ಯಾವುದಕ್ಕೆ ಅಲಾರಾಮು, ಇದನ್ನು ಆಫ್ ಮಾಡೋಕ್ಕೆ ಹಿಂಗೆ ನೋಡಿಕೊಂಡು 11:30 ಫುಲ್ ಆಗಿದೆ ಅಂತ ಆಫ್ ಮಾಡಿ ಆಮೇಲೆ 7 ಅಲಾರಾಮ್ ಇಟ್ಕೊಂಡು ಮಲ್ಕೊಳ್ಳೋದು. ಒಂದು ಇಬ್ಬರಿಗೆ ಫೋನ್ ಮಾಡೋದ್ರೊಳಗೆ ಬ್ಯಾಟ್ರಿ ಡೌನ್. ಏನೇ ಇದು ಹಿಂಗಾಗ್ತಾ ಇದೆ ಇದು, ಸುರೇಶ್ ಚೂರು ಫೋನ್ ಕೊಡಿ, ಅವ್ರ ಫೋನಿಂದ ಮಾಡೋದು ಅಥವಾ ಲ್ಯಾಂಡ್ ಲೈನಿಂದ ಮಾಡೋದು, ಎಲ್ರಿಗೂ ಚಾರ್ಜಿಗೆ ಹಾಕೊಂಡು ಕೂತ್ಕೊಳ್ಳೋದು. ದಿವಸ ಇದೆ ಕತೆ. ಏನೇ ಆ ಡಬ್ಬ ಫೋನ್ ಹಿಂಗಾಗೋಯ್ತಲ್ಲ. ಆ ಶೂಟಿಂಗ್ ಮುಗಿಯೋವರೆಗೂ ನಂಗೆ ಗೊತ್ತೇ ಇಲ್ಲ ಏನು ಆಗ್ತಾ ಇದೆ ಕತೆ ಅಂತ. ಒಂದು 3-4 ವರ್ಷ ಆದಮೇಲೆ ಯಾವುದೋ ಸಿನಿಮಾದಲ್ಲಿ ಹೀಗೆ ಮಾತಾಡ್ತಾ ಕೂತಿದ್ದಾಗ ಅವಾಗ ಇದೇ ಸುರೇಶ್ ಬಾಯ್ ಬಿಡ್ತಾನೆ, ನಾನು ರಾತ್ರಿ ಎಲ್ಲ ಏನೇನೋ ಆಟಗಳು ಮಾಡ್ಕೊಂಡು ಬ್ಯಾಟ್ರಿ ಡೌನ್ ಆಗಿ ಹೋಗ್ಬಿಡೋದು, ಮಲ್ಕೊಂಡ್ಬಿಡ್ತಿದ್ದೆ, ನನ್ನ ಬ್ಯಾಟ್ರಿ ಫುಲ್ ಡೆಡ್ ಆಗ್ಬಿಡೋದು, ಬೆಳಗ್ಗೆ ಎದ್ಕೊಳ್ಳಿ ನಮ್ದು ಸೇಮ್ ಇದೆಯಲ್ಲ ನಿಮ್ಮ ಬ್ಯಾಟ್ರಿ ತೆಗೆದು ನನಗೆ ಹಾಕೊಂಡು ನಿಮಗೆ ಗಂದು ನಾನೇ ಮಾಡ್ತಾ ಇದ್ದಿದ್ದು. ಅದು ನೀವು ದಿನ ರಾತ್ರಿ ಆಫ್ಟರ್ 4-5 ಇಯರ್ಸ್ ಗೊತ್ತಾಗಿದ್ದು ನನಗೆ ಹಿಂಗಾಗಿತ್ತು. ಅದಕ್ಕೆ ಒದ್ದಾಡ್ತಾ ಇದ್ದೆ ಬ್ಯಾಟ್ರಿ ಡೌನ್ ಅಂತೇಳಿ. ಅಯ್ಯೋ ಸರಿ, ಒದ್ದಾಡ್ಕೊಂಡು ಪ್ರೋಗ್ರಾಮ್ಗಳು ಮಾಡಿ ಎಲ್ಲ ಫಿನಿಷ್ ಮಾಡೋದು. ಮಧ್ಯದಲ್ಲಿ ಸ್ವಲ್ಪ ಹೆವಿ ಸಬ್ಜೆಕ್ಟ್ ಆದ್ದರಿಂದ ಅದು ಒಂಚೂರು ದುಡ್ಡು ಬರೋದು ಡಿಲೇ ಆಗಿ ಶುರು ಆಯಿತು. ಇವ್ರು ಪ್ರಾಮಿಸ್ ಬೇರೆ ಮಾಡಿದ್ರಲ್ಲ, ನಾನಿದ್ದೀನಿ, ಅದೇನಿದೆ ಮಾಡು ನೀನು, ಉಂಗುರ. ಸೊ ಹಂಗಾಗಿ ಏನು ಮಾಡಿದೆ, ಸಣ್ಣ ಪುಟ್ಟ ಖರ್ಚುಗಳು. ಇಲ್ಲಿಂದ ಬೇರೆ ನಾನು ಯಾವುದೋ ದುಡ್ಡಿತ್ತು, ಒಂದು 5,000 ರೂಪಾಯಿನ ಇರಲಿ ಸೇಫ್ಟಿಗೆ ಅಂತ ಹಿಡ್ಕೊಂಡು ಹೋಗ್ಬಿಟ್ಟಿದ್ದೆ. ಅದಕ್ಕೆ ಮುಂಚೆ ಯಾವತ್ತೋ ಒಂದು ಸಲ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಡಬ್ಬಿಂಗ್ ಮಾಡ್ತಾ ಇದ್ದೀನಿ. ಪುಟ್ಟರಾಜು ಅಂತ ಈಗಲೂ ಇದ್ದಾನೆ, ಯೂನಿಯನ್ ಡ್ರೈವರ್, ಪಾಲಿಸ್ ಗಾಡಿ, ಮೈಸೂರು ಡ್ರೈವರ್. ಅವನು ಯಾರನ್ನ ಫಾರಿನರ್ಸ್ನ ಕರ್ಕೊಂಬಂದ. ಅಣ್ಣ ಇವ್ರು ಮಾತೆತ್ತರೆ $, ಆಮೇಲೆ ಕೊಡ್ತೀನಿ, ಅಲ್ಲಿ ಹೊರಡೋಕ್ಕೆ ಮುಂಚೆ ನಿಂಗೆ ಇದು ಮಾಡಿಕೊಡ್ತೀನಿ ಅಂತಾರೆ. ಒಂದು 3,000 ರೂಪಾಯಿ ಇದ್ರೆ ಕೊಟ್ಟಿದ್ದೀವಿ ಸರ್, ನೀವು ಬರ್ತಾ ಇರ್ತಿರಲ್ಲ ಕೊಡ್ತೀನಿ ನಾನು ಅಂದ. ಸರಿ ಅಂತ ಎತ್ತು ಕೊಟ್ಟಿದ್ದೆ 3,000. ಆಮೇಲೆ ಶಿವಮ್ಮ ಪುಟ್ಟಮ್ಮ ಅಂತ ಜೂನಿಯರ್ ಆರ್ಟ್ ಸಪ್ಲೈಯರ್ಸ್ ಮೈಸೂರಿನಲ್ಲಿ ಕಿಂಗ್ಗಳವರು ಈಗಿದಾರ. ಈಗಲೂ ಅವ್ರ ಬಗ್ಗೆ ಮಾಹಿತಿ ಇಲ್ಲ. ಈಗೆಲ್ಲ ಶಿವು ಅಂತ ನೋಡ್ಕೊತಾನೆ. ಇನ್ನೊಬ್ಬ ಶಿವರಾಜ್ ಅಂತ ಇದ್ದ, ಶಿವಮೂರ್ತಿ ಅಂತ ಅವನು ಹೋಗ್ಬಿಟ್ಟ. ಬಟ್ ಅವರು ಮೂಲ ಮೈಸೂರಿನಲ್ಲಿ ಕಮೆಂಟ್ ಮಾಡ್ತಾ ಇದ್ದವ್ರು ಅವರೇ. ಅವರು ಯೂನಿಯನ್ಗೆ ಇಷ್ಟು ಅಂತ ಕಟ್ಟಬೇಕು ಬಂದ್ಬಿಟ್ಟು, ಜೂನಿಯರ್ ಆರ್ಟಿಸ್ಟ್ ಲೆಕ್ಕದಲ್ಲಿ. ಅದೆಲ್ಲ ಕಟ್ಟಕ್ಕೆ ಬಂದಾಗ ಒಂಚೂರು ಕಮ್ಮಿ ಆಯಿತು ಅಂತ ಅವರೊಂದು 3,000 ರೂಪಾಯಿ ಸಾಲ ಇಸ್ಕೊಂಡಿದ್ರು ನನ್ನ ಹತ್ರ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವರೆಲ್ಲ ನನಗೆ ಆ ಟೈಮಲ್ಲಿ ಧನರಾಜ್ ಸಿನಿಮಾ ಮಾಡುವಾಗ H2 ಟೈಮಲ್ಲೇ ಸಿಗ್ಬೇಕಾ ನನಗೆ ಮೈಸೂರಿನಲ್ಲಿ. ಯಾಕೆಂದರೆ ಅವ್ರ ಸಪೋರ್ಟೇ ತಗೋಬೇಕಿತ್ತಲ್ಲ ಜೂನಿಯರ್ಸ್ನೆಲ್ಲ ಇದು ಮಾಡೋಕ್ಕೆ. ಅಣ್ಣ 3,000 ಕೊಟ್ಟಿದ್ರಲ್ಲ ಅವಾಗ ನೀವು, ಅದನ್ನ ಹಿಡ್ಕೊಂಬಿಡಿ. ಇವನು ಪುಟ್ಟರಾಜುನು ಬಂದ ಡ್ಯೂಟಿಗೆ, ಅವನು 3,000 ವಾಪಸ್ ಕೊಟ್ಟ. ನನ್ನ ಹತ್ರ ಒಂದು 5 ಇದೆ, 6, 5, 11 ಆಗೋಯ್ತು. ಹೆವಿ ದುಡ್ಡು. ನಾವು ಡೈಲಿ ಔಟ್ಡೋರ್ ಕನ್ವೆನ್ಸ್ ಅಂತ ಆಗ್ತಾಯಿದ್ದು ಪುಟ್ಕೊಳ್ಳೋಕ್ಕೆ. ಅದಕ್ಕೆ ನಾವು ಪುಟ್ಕೊಳ್ಳಲ್ಲ, ಬಟ್ ಅದನ್ನೂ ಹಂಗೆ ಸೇವಿಂಗ್ಸು, ಜೇಬು ಪಟ್ಕೊಳ್ಳೋದು. ಔಟ್ಡೋರ್ ಅಲಯನ್ಸ್ ಎಲ್ಲ ಸಿಂಕು, ನಮಗೇನು ಅಭ್ಯಾಸ ಇಲ್ಲ. ಸೊ ಈ ಥರ ಆಗಿ ನಮ್ಮ ಕನ್ವೆನ್ಸ್ಗಳು ಸೇರಿ ವಾಷಿಂಗ್ ಅಲಯನ್ಸ್, ನಾವು ಬಟ್ಟೆ ವಾಷಿಂಗ್ ಆಗ್ತಾ ಇರಲಿಲ್ಲ, ನಾವೇ ಒಕ್ಕೊಂಬಿಡ್ತಾಯಿದ್ದು. ಆ ದುಡ್ಡು ಹಂಗೆ ಸಿಂಕು. ಸೊ ಹತ್ತಿರ 20,000 ಟೋಟಲ್ ಕಂಪ್ನಿಗೆ ಇನ್ವೆಸ್ಟ್ಮೆಂಟ್ ಆಗೋಯ್ತು. ದುಡ್ಡು ಶಾರ್ಟೇಜ್ ಆದಾಗೆಲ್ಲ ಯಾರೋ ತಲೆ ತಿಂತಾರೆ, ಬೇಕೇ ಬೇಕು ಅಂತಾರೆ, ಆಗೋಯ್ತು. ಸರಿ, ಪಿಕ್ಚರು ಕುಂಬಳಕಾಯಿ ಹೊಡೆಸ್ದೆ ಸ್ವಾಮಿ, ಪಿಕ್ಚರು ಮುಗೀತು H2O. ಸರಿ, ವಾಪಸ್ ಬೆಂಗಳೂರಿಗೆ ಬಂದು ಲೆಕ್ಕ ಎಲ್ಲ ತೊಗೊಂಡೋಗಿ ಇಟ್ಟೆ. ಫುಲ್ ಕಾನ್ಫಿಡೆನ್ಸ್ ನನಗೆ, ಯಾಕೆ ಅಂದರೆ ಅಷ್ಟು ವಿಶ್ವಾಸದಿಂದ ಹೇಳಿದ್ದಾರೆ. ಉಂಗುರ ಬೇರೆ ಕೊಡ್ತಾರೆ, ಈಗ ಉಂಗುರ ಬೇರೆ ಕೊಡ್ತಾ ಇದ್ದಾರೆ, ನನಗೆ ಗ್ಯಾರಂಟಿ ಅಂತ ಹೇಳಿದ್ದಾರೆ. ನೀನು ಹೆಂಗಾರ ಮಾಡಿ ಮುಗಿಸ್ಕೊಡಪ್ಪ, ನಂಗೆ ಗೊತ್ತಿಲ್ಲ ಅದೇನು ಮಾಡ್ತೀಯ ಮಾಡೋ, ಉಂಗುರ ಕೊಡ್ತೀನಿ, ನಿನ್ನ ಮೇಲೆ ನಂಬಿಕೆ ಇದೆ, ಮಾಡಬೇಕಷ್ಟೇ ಅಂತ ಹೇಳಿದ್ದಾರೆ ಅಂದ್ಬಿಟ್ಟು ಕ್ಲೀನಾಗಿ ಲೆಕ್ಕ ತೊಗೊಂಡೋಗಿ ಹಿಂಗಿಟ್ಟೆ. 19,800 ರೂಪಾಯಿ ಡ್ಯೂನಾ, 20,000 ರೂಪಾಯಿ ಕದ್ಬಿಟ್ಯಾ ನಮ್ಮ ಕಂಪ್ನಿಲಿ. ಅದೇ ದಸ್ಕಂದು ಹೋಯ್ತು ಸಮಯ. ಏನಪ್ಪ ಇದು, ನಾನು ಇಷ್ಟು ನಿಯತ್ತಾಗಿ ಕೆಲಸ ಮಾಡಿದ್ದೀನಿ, 20,000 ರೂಪಾಯಿ ಕದ್ದಿದೀಯಾ ನನ್ನ ಕಂಪ್ನಿದ ಅಂತಲೇ ಅಂದ್ಬಿಟ್ರಲ್ಲ ಇವರು. ಸ್ವಾಮಿ ನಿಮಗೆ ಲೆಕ್ಕ ಕೊಡಲ್ಲ, ಎಲ್ಲೇನಿಲ್ಲ, ಹೆಂಗೆ ಬಂತು ಏನು ಎತ್ತ ಅಂತ. ನಾನು 1,000 ಲೆಕ್ಕ ಕೊಡ್ತೀನಿ ಸಿನಿಮಾದಲ್ಲೇನು. ಇದು ಸಾಕ್ಷಿ ಗೀಕ್ಷಿಗೆಲ್ಲ ನಡೆಯಲ್ಲ ಇದು. ಸ್ವಾಮಿ ನಿಮ್ಮ ಉಂಗುರನೂ ಬೇಡ, ನಿಮ್ಮ ವಜ್ರನೂ ಬೇಡ, ಕೆಲಸ ಮಾಡಿದ್ದಕ್ಕೆ ಇದ್ರ ಬ್ಯಾಲೆನ್ಸು 20,000ದ್ದು, ಅದು ಏನು ಕೊಡ್ತೀರಾ ಕೊಡಿ ಸ್ವಾಮಿ. ತಪ್ಪು ಮಾಡಿಬಿಟ್ಟೆ ನಾನು. ಹೆಂಗಾರ ಅಲ್ಲಿಂದ ಬಿಟ್ಟಾಕ್ಬೇಕಿತ್ತು, ಇಲ್ಲ ಇವತ್ತು ಶೂಟಿಂಗ್ ಮಾಡಲ್ಲ ಅಂತ ಕೂತಿಯಾರ ನೋಡಿ, ಅವ್ರು ದುಡ್ಡು ಕೊಡಲಿಲ್ಲ ಅಂದರೆ ಏನು ಮಾಡ್ತೀರಾ ಮಾಡಿ ಅಂತ ಮಾಡಿಸ್ಬೇಕಿತ್ತು. ಹೇಗೂ ಫೋನ್ಗಳಿತ್ತು, ಶಂಕರ್ನಾಗ್ ಕಾಲದ ಥರ ಫೋನ್ ಇಲ್ಲದೇ ಇರೋ ಕಾಲ ಏನಲ್ಲ ಇದು, ಫೋನ್ಗಳಿತ್ತು. ತಪ್ಪು ಮಾಡಿಬಿಟ್ಟೆ ನಾನು. ಆಮೇಲೆ ಅದು ಎಷ್ಟು ಕೊಟ್ಟರು, ಏನು ಮಾಡಿದ್ರು ಕೊಟ್ಟರು, ಒಟ್ಟಿನಲ್ಲಿ ಸ್ವಲ್ಪ ತಲೆ ಮೇಲಂತೂ ಕೈ ಇಟ್ಟರು, ಯಾವ ಉಂಗುರನೂ ಇಲ್ಲ, ಉಂಗುರ ಬರಲೇ ಇಲ್ಲ. ಹಾಗೆ ಕಂಪ್ಲೀಟ್ ಮಾಡಿದ್ರು ಬರಲಿಲ್ಲ. ಸಿನಿಮಾದಲ್ಲಿ ಮಾತ್ರ ಯಾರನ್ನೂ
ನಮ್ಮ ಬಂಗೆ ಇಲ್ಲ. ನನಗೆ ಇದೇ ಪ್ರಕಾಶ್ ರಾಜ್ ಅವರು ಒಂದ್ಸಲ ಹೇಳಿದ್ರು, ಏನೋ ಹಿಂಗೆ ಮಾತು ಭಾಳ ಖುಷಿಯಾಗಿದ್ದಾಗ ಯಾವುದೋ ಸಿನಿಮಾ ಮಾಡುವಾಗ, ಸುಮಾರು ಸಿನಿಮಾ ಮಾಡಿದ್ದೀನಿಲ್ಲ ಸರ್, ನಿಮ್ದು ಎಲ್ಲ ಸರಿ ಸರ್, ನೀವು ಇಷ್ಟು ರಿಚಿಡ್ಡಾಗಿದ್ದರೆ ಹೆಂಗೆ ಸರ್, ಒಂದು ಸ್ವಲ್ಪ ಇದಾಗಬೇಕು ಸರ್ ನೀವು. ಯಾಕೆಂದರೆ ನಾವು ಯಾವುದೋ ಸಿನಿಮಾ ನಾವು ಹೈದರಾಬಾದಲ್ಲಿ ಮಾಡ್ತಾ ಇದ್ದಾಗ ಅಜಯ್ ಅಂತ ಕಾಣುತ್ತೆ, ಸಿಕ್ಕಾಪಟ್ಟೆ ಬ್ಯುಸಿ. ಅವಾಗ ಅವರು 3 ಸಿನಿಮಾದವರು ವೆಯ್ಟ್ ಮಾಡ್ತಾರೆ, ನಮ್ಮನ್ನು ಸೇರಿ 3 ಫಿಲ್ಮ್ಸ್ ಕಾಯ್ಕೊಂಡು ಕೂತಿರೋರು. ನಾವು ಕಾಯ್ತಾ ಇದ್ದೀವಿ. ಸೆಟ್ ಗಿಟ್ಟು ಅಂದರೆ ಒಂದು ಹಳೆ ಬಂಗ್ಲೋದಲ್ಲಿ ಎಲ್ಲ ಪ್ರಾಪರ್ಟಿಗಳೆಲ್ಲ ಲೋಡ್ ಮಾಡಿ ಜೂನಿಯರ್ಸ್ ಇಟ್ಕೊಂಡು, ಅಲ್ಲಿ ಇನ್ನೊಂದು ಯಾವುದೋ ತೆಲುಗು ಪಿಕ್ಚರ್ನವ್ರು ಕಾಯ್ತಾ ಇದ್ದಾರೆ, ಇನ್ನೊಂದು ತಮಿಳು ಪಿಕ್ಚರ್ನವ್ರು ಕಾಯ್ತಾ ಇದ್ದಾರೆ. 3 ಸಿನಿಮಾ. ಏನೋ ನನಗೆ ಹುಷಾರಿಲ್ಲ ಅಂದ್ಬಿಟ್ಟು 3 ಕಡೆ ಹೋಗಿಲ್ಲ, ಲೂಸ್ ಮೋಷನ್ ಏನೋ ಆಗಿದೆ. ಅವರು ಇಲ್ಲ ತೆಲುಗು ಪಿಕ್ಚರ್ಗೆ ಹೋಗಿದ್ದಾರೆ ಅಂತ, ತೆಲುಗುನವರು ಇಲ್ಲ ಕನ್ನಡ ಪಿಕ್ಚರ್ಗೆ ಹೋಗಿದ್ದಾರೆ ಅಂತ. ನಾವು ಕಾಯ್ತಾ ಇದ್ದೀವಿ, ಬಂದಿಲ್ಲ. ಆಮೇಲೆ ಮಾನ್ಯ ಸರ್ ನಾನು ಕೇಳಿದೆ, ಯಾಕೆ ಸರ್ ಅವ್ರಿಗೆ ಹೇಳ್ಬಿಡ್ಬೋದಲ್ಲ, ಇಟ್ಕೋಬೇಡಿ ಬೇಡ ಅಂತ ಹೇಳ್ಬೋದಿತ್ತಲ್ಲ. ಇಲ್ಲಪ್ಪ ನಾನು ಹೇಳಿದ್ರೆ ಕೇಳಲ್ಲ, ನಾನು ಡೇಟ್ ಇಲ್ಲ, ನೀವು ಅಡ್ಜಸ್ಟ್ ಆದರೆ ಬನ್ನಿ ಸರ್ ಪರವಾಗಿಲ್ಲ, ಕಾಯ್ತೀವಿ ನಾವು ಅಂತ ಅವ್ರುಗಳೇ ಹೇಳಿದ್ದು. ನಿಮ್ಮಿಷ್ಟ ಅಂತ ಹೇಳಿದೆ, ಎಲ್ಲಿಗಾಯ್ತು ಅಲ್ಲಿ ಬರ್ತೀನಿ ಅಂತ ಅಷ್ಟೇ ಹೊರತು ಪಕ್ಕ ಬರ್ತೀನಿ ನಾನು, ಇಟ್ಕೊಳ್ಳಿ ನೀವು ಅಂತ ನಾನು ಹೇಳಿಲ್ಲ. ಆಮೇಲೆ ನಿನಗೆ ಗೊತ್ತಿಲ್ಲ ನೋಡು, ಸ್ವಲ್ಪ ಲೂಸ್ ಬಿಟ್ಬಿಟ್ರೆ ತಲೆ ಮೇಲೆ ಕೂತ್ಬಿಡ್ತಾರೆ. ಓ ಇವನು ತಾನೇ ಪರವಾಗಿಲ್ಲ ಬಿಡ್ರಿ ಕಾಯ್ತಾನೆ ಬಂದು ಅಂಥೇಳಿ ಇಡೀ ದಿನ ಕಾಯ್ಬಿಟ್ಟು ಒಂದು ಶರ್ಟ್ ತೆಗೆದು ಕಳಿಸ್ತಾರೆ. ಅಯ್ಯೋ ಬಿಡ್ರಿ ಇವನಿಗೇನು ಬೇಜಂತ ಕೊಳಿತಾ ಇದೆ ದುಡ್ಡು ಅಂದ್ಬಿಟ್ಟು, ಸರ್ ಕೊಡ್ತೀವಿ ಬಿಡಿ ಸರ್, ನೆಕ್ಸ್ಟ್ ವೀಕ್ ಕೊಡ್ತೀವಿ ಸರ್ ಅಂತ ದುಡ್ಡಿಗೂ ಆಟ ಆಡಿಸಿ ಪಿಕ್ಚರ್ ರಿಲೀಸ್ ಆದ್ಮೇಲೆ ಕೊಡ್ತೀವಿ ಅಂದ್ಬಿಟ್ಟು ಪಿಕ್ಚರ್ ಡಮಾರ್ ಅಂತಲ್ಲ ಸರ್, ಏನು ಮಾಡೋದು ಸರ್, ನಿನಗೇನು ಹೊಸ್ತಾ ಇದು ಹೇಳಬೇಕಾ? ಓ ಕರೆಕ್ಟ್ ಸರ್, ನನಗೆ ಬೇಕಷ್ಟು ಆಗಿದೆ ಆ ಥರ, ಪಿಕ್ಚರ್ ರಿಲೀಸ್ ಆದ್ಮೇಲೆ ಕೊಡ್ತೀವಿ ಅಂದ್ಬಿಟ್ಟು ಪಿಕ್ಚರ್ ಫೇಲ್ಯೂರ್ ಆಯಿತು ಅಂತ ತಲೆ ಮೇಲೆ ಕೈ ಇಟ್ಟಿದ್ದಾರೆ ಸರ್, ಗೊತ್ತಾಯ್ತಾ? ಇದೆಲ್ಲದಕ್ಕೋಸ್ಕರನೇ ನಾನು ರಿಜಿಡ್ಡಾಗಿರೋದೇ ಹೊರತು ನನಗೂ ಮಾನವೀಯತೆ ಇದೆ. ಆ ಥರ ಬಿಗಿಯಾಗಿದ್ದರೆ ಮಾತ್ರ ನಾವು ಇಂಡಸ್ಟ್ರಿನಲ್ಲಿ ಏನಾರ ಒಂಚೂರು ಅವನು ಉರ್ಕಪ್ಪ, ಅವನು ಸ್ಟ್ರಿಕ್ಟಪ್ಪ, ಅವನು ಒಪ್ಪಲ್ಲಪ್ಪ, ಇದೇ ಥರ ಬಿಲ್ಡಪ್ ಮಾಡಬೇಕು. ಅಯ್ಯೋ ಬಿಡ್ರಿ ಮುಂಜೆ ತಾನೆ ಕೊಟ್ರಾಯ್ತು ಅವನಿಗೆ, ಈ ಥರ ಬಂದುಬಿಟ್ರೆ ನಿನಗೆ ಗೊತ್ತಲ್ಲ ಎಷ್ಟಾಗಿದೆ ಮೋಸ ಅಂತ. ಹೌದು ಆಗಿದೆ. ಆವಾಗ ಅವ್ರು ಹೇಳಿದ್ರು ನನಗೆ ಈ ಥರ ಮಾತು ಬಂದಾಗ, ಅದಕ್ಕೋಸ್ಕರ ನಾನು ಇಷ್ಟು ರಿಜಿಡ್ ಆಗಿರೋದು ಅಷ್ಟೇ. ಇಲ್ಲ ಅಂತಂದರೆ ನನಗೂ ಸ್ವಲ್ಪ ಸ್ವಾಭಿಮಾನ, ಇದು ಬೇರೆಗೆ ಹೆಲ್ಪ್ ಮಾಡಬೇಕು ಅಂತೆಲ್ಲ ಇದೆಯಪ್ಪ. ಅದನ್ನು ಸಿನಿಮಾದವ್ರು ಉಪಯೋಗಿಸ್ಕೊಳ್ಳಲ್ಲ ಅವರು, ಅದನ್ನು ಬೇರೆ ರೀತಿ ಅಡ್ವಾಂಟೇಜ್ ತಗೊಳ್ಳೋವಂಥವರೇ ಜಾಸ್ತಿ. ಅದಕ್ಕೋಸ್ಕರ ನಾನು ಅಷ್ಟು ಬಿಗಿಯಾಗಿದ್ದೀನಿ ಅಷ್ಟೇ ಅಂತ ಹೇಳಿದರು. ಅದು ಜ್ಞಾಪಕಕ್ಕೆ ಬಂತು ನನಗೆ H2O ಟೈಮಲ್ಲಿ. ಓಹೋ ನಾನು ಲೂಸ್ ಬಿಟ್ಟಿದ್ದೇ ತಪ್ಪಾಗಿದ್ದು, ನಾನು 3D ಅಂದ್ಬಿಟ್ಟು ಖರ್ಚು ಮಾಡಿದ್ದೇ ತಪ್ಪಾಯಿತು. 20,000ಕ್ಕೆ ಕಳ್ಳ ಅನ್ನಿಸ್ಕೊಂಬಿಟ್ನಲ್ಲ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಅಂತ. ಹಾಗೆ ಇದು ಈಚಿಲ್ ಮರದ ಕೆಳಗೆ ಕೂತ್ಕೊಂಡು ಮಜ್ಜಿಗೆ ಕುಡ್ದಂಗೆ, ಬಿಳಿ ಮಜ್ಜಿಗೆ ಈಚಿಲ್ ಮರದ ಕೆಳಗೆ ಸಿಗೋದೇ ಹೆಂಡ. ಜನ ಅಂದ್ಕೊಳ್ಳೋದೇನೋ ಹೆಂಡ ಕುಡಿತಾ ಇದ್ದಾನೆ ಅಂತ. ನೀವು ಹೇಳಿದ್ರು ನಂಬಲ್ಲ. ಬಂದು ನೋಡ ವಾಸನೆ, ಗೊತ್ತು ಹೋಗ ಹಿಂಗೆ ಮೂಗು ಮುಚ್ಕೊಂಡು ಹೋಗ್ತಾರೆ ಹೊರತು ಅದನ್ನು ಒಂಚೂರು ಕುಡಿದ್ಬಿಟ್ಟು ಕರೆಕ್ಟ್ ಮಜ್ಜಿಗೆ ಕುಡಿತೀನಿ ಅಂತ ಯಾರು ಹೇಳಲ್ಲ. ಹೆಂಡ ಕುಡಿತಾ ಇದ್ದಾನೆ ಅಂತಲೇ ಅನ್ನೋದು. ಈ ಈಚಲು ಮತ್ತು ಕೆಳಗಡೆ ಹೆಂಡನೇ ಕುಡಿಬೇಕು ಜನಕ್ಕೋಸ್ಕರ. ಹೌದು. ಆದರೆ H2O ಸಿಕ್ಕಾಪಟ್ಟೆ ದಿನ ತಗೊಂಡು ಸಿಕ್ಕಾಪಟ್ಟೆ ದುಡ್ಡು ತಿಂದ್ಬಿಟ್ಟು ಸಿನಿಮಾ ಅದು. ಹೌದು. ಆಮೇಲೆ ಜಾಸ್ತಿ ರೀಲ್ ಶೂಟ್ ಮಾಡಿಬಿಟ್ಟು ನೆಗೆಟಿವ್ ಎಡಿಟಿಂಗ್ ತುಂಬ ಟೈಮ್ ಆಗಿ. ಅದು ಈಗ ಸಿಂಪಲ್ ಲೆಕ್ಕ ಹಾಕ್ಕೊಳ್ಳಿ ನೀವು, 14,000 ಅಡಿ ಮ್ಯಾಕ್ಸಿಮಮ್ ಫೈನಲ್ ಲೆಂತ್. ಯಾವುದು ಸಿನಿಮಾ ರಿಲೀಸ್ ಲೆಂತ್ ಇರೋದು 14,000 ಫೀಟ್ ಫೈನಲ್. ಭಾರಿ ದೊಡ್ಡ ಸಿನಿಮಾ ಅಂದರೆ 18,000 ಅಡಿ, ಭಾರಿ ದೊಡ್ಡ ಸಿನಿಮಾ ಅಂದರೆ. ಸೊ 18,000 ಅಡಿಗೆ 10 ಪಟ್ಟು ಇಟ್ಕೊಂಡ್ರೆ ಎಷ್ಟಾಯ್ತು ನೀವು? 18,000 ಅಡಿ 1,80,000 ಅಡಿ, 1:10. ಇವ್ರು ಹಂಗಲ್ಲ. ಸುಮಾರು ನನ್ನ ಲೆಕ್ಕದಲ್ಲಿ 120 ಕ್ಯಾನ್ ಖರ್ಚಾಗಿದೆ H2Oಗೆ. 120 ಕ್ಯಾನ್ಸ್ ಇಂಟು 22,000 ಲೆಕ್ಕ ಹಾಕ್ಕೊಳ್ಳಿ. ಯಾಕೆ ಅಷ್ಟು ಮಾಡಿದ್ರು? ಅಷ್ಟು ಶಾರ್ಟ್ಸ್ ತೆಗ್ದಿದ್ದಾರೆ. ಆ ಕಡೆ ಆ್ಯಂಗಲ್, ಈ ಕಡೆ ಆ್ಯಂಗಲ್, ಹಂಗೆ ಬೇಕು ಹಿಂಗೆ ಬೇಕು ಅಂತ. ಆದರೂ ಇದು ನಿಮಗೆ ಗೊತ್ತಿರಬೇಕು, ಏನು ಪ್ಯಾಲೇಸಲ್ಲಿ ಇದನ್ನು ಮುಹೂರ್ತ ಮಾಡಿದ್ದು, ಆ ಇನ್ವಿಟೇಷನ್ ಕಾಸ್ಟೇ ಆ ಕಾಲದಲ್ಲೇ ಎಷ್ಟೋ 150-200 ರೂಪಾಯಿಂದನ ಖರ್ಚು ಮಾಡಿ ಆ ಕಾಲದಲ್ಲಿ ಇನ್ವಿಟೇಷನ್ ಮಾಡಿಸಿದ್ರು. ಬಿಗಿನಿಂಗಲ್ಲಿ ನಾನು ಇರಲಿಲ್ಲ, ಬಟ್ ನೋಡಿದ್ದೆ, ಕೇಳಿದ್ದೆ. ಹಂಗೆ ಮಾಡ್ಸ್ಯಾರೆ, ಹಿಂಗೆ ಮಾಡ್ಸ್ಯಾರೆ, ಭಾಳ ರಿಚಾಗಿ ಮಾಡ್ತಾ ಇದ್ದಾರೆ, ಕನ್ನಡ ತಮಿಳು ಎರಡರಲ್ಲೂ ಮಾಡ್ತಾ ಇರೋದು ಅಂಥೇಳಿ. ಏನಾಯ್ತು ಸಿನಿಮಾ ರಿಸಲ್ಟು? ಏನು ಅಂತ ಗೊತ್ತಿಲ್ಲ, ಯಾಕೆ ಫೇಲ್ಯೂರ್ ಆಯಿತು ಅಂತಲೂ ಗೊತ್ತಾಗಲಿಲ್ಲ. ಅದು ಒಟ್ಟು ಫೇಲ್ಯೂರು. ಬಟ್ ಕೆಲವರು ಹೇಳೋದು ಆ್ಯಾವರೇಜ್ ಹೋಯ್ತು ಅಂತ. ಕಾಸ್ಟ್ ಜಾಸ್ತಿ ಆಗಿದ್ದರಿಂದ ಅದು ಫೇಲ್ಯೂರ್ ಲೆಕ್ಕಕ್ಕೆ, ಫೈನಾನ್ಷಿಯಲಿ ಫೇಲ್ಯೂರ್ ಅನ್ನೋ ಥರ. ಧನರಾಜ್ ಅವರು ಲಾಸ್ ಆದರು. ಅಲ್ಲ ಸರ್, ಆ ಸಿನಿಮಾಯಿಂದನೇ. ಹೌದು.
ಆಮೇಲೆ ಮತ್ತೆ ಸಿನಿಮಾ ಮಾಡಿದ್ರಾ? ಮತ್ತೆ ಮಾಡಿದ್ರು. ಯಾವುದು? ಅದಾದ್ಮೇಲೆ ಬಹುಶಃ ಇದನ್ನೆಲ್ಲ ಮಾಡಿದ್ದಿರ್ಬೇಕು ಅವರು. ಯಾವುದು ವಿಷ್ಣುವರ್ಧನ್ ಹಾಕೊಂಡು ಜೀವನದಿ ಅವೆಲ್ಲ ಆಮೇಲೆ ಮಾಡಿದ್ರು ಮೊದಲಿಂದ. ಶ್ರೀರಾಮಚಂದ್ರ. ಹಾಂ, ಶ್ರೀರಾಮಚಂದ್ರ ಮಾಡಿದ್ರು. ಇವ್ರದ್ದು ರವಿಚಂದ್ರನ್ ಸರ್ದು. ಆದ್ರೆ ನೋಡಿ, ಒಬ್ಬ ಪ್ರೊಡಕ್ಷನ್ ಹುಡುಗ ಪ್ರೊಡ್ಯೂಸರ್ ಆಗಿ ಬೆಳೆದ್ಬಿಟ್ರು ನೋಡಿ. ಹೌದು, ಪ್ರೊಡಕ್ಷನ್ ಟು ಪ್ರೊಡ್ಯೂಸರ್. ಹೌದು. ಅಬ್ಬಾ, ಅದನ್ನು ಉಳಿಸ್ಕೋಬೇಕಿತ್ತು ಅವರು. ಯಾಕೆಂದರೆ ದೇವರು ಒಂದ್ಸಲ ಅವಕಾಶ ಕೊಟ್ಟು ನೋಡ್ತಾನೆ, ಅದನ್ನು ಸದುಪಯೋಗ ಪಡಿಸ್ಕೋಬೇಕು. ಸ್ವಲ್ಪ ದುರಹಂಕಾರ ಬಿಟ್ಟರು ಅಂತ ಕಾಣುತ್ತೆ. ಇಲ್ಲಾಂದರೆ ಅವರು ಕನ್ನಡದಲ್ಲಿ ಒಬ್ಬ ಒಳ್ಳೆಯ ನಿರ್ಮಾಪಕ ಆಗ್ಬೋದಿತ್ತು, ಉಳ್ಕೋಬೋದಿತ್ತು. ಈಗ ಎಲ್ಲಿದ್ದಾರೆ ಗೊತ್ತಿಲ್ಲ. ಈಗ ಸಿನಿಮಾ ಮಾಡ್ತಾ ಇಲ್ಲ. ಸಿನಿಮಾ ಮಾಡ್ತಾ ಇಲ್ಲ. ಚೆನ್ನಾಗಿದ್ದಾರೆ ಹೋಗ್ಲಿ. ನಮ್ಮ ಬ್ಯಾಕ್ಗ್ರೌಂಡ್ ಏನೋ ಚೆನ್ನಾಗಿದೆ ಅಂತ ಯಾರೋ ಮಾತಾಡಿದ್ದು ಕೇಳಿದೆ ಈಗ 1 ವರ್ಷ ಕೆಳಗೆ. ಇಲ್ಲ, ಅವ್ರಿಗೇನು ಅವ್ರ ಕಡೆ ಸಪೋರ್ಟ್ ಇದೆ, ಇವ್ರ ಕಡೆ ಸಪೋರ್ಟ್ ಇದೆ, ಚೆನ್ನಾಗಿದ್ದಾರೆ ಅಂತ. ಅದೇನು ಡೀಟೇಲ್ ಕೇಳಕ್ಕೆ ಹೋಗಿಲ್ಲ ನಾನು. ಮತ್ತು ಧನರಾಜ್ ಅವರು ಉಪ್ಪಿ ಸರ್ಗೆ ಟೈಮಲ್ಲೂ ಯಾವಾಗಲೂ ಒಂದು ಕಾರ್ ಕೊಟ್ಟಿದ್ರು ಅಂತ ಕೇಳ್ಪಟ್ಟಿದ್ದೆ, ಹೌದಾ? ಇಲ್ಲ, ಅದು ಒಂದು ನನಗೆ ನ್ಯೂಸ್ ಬಂದಿದೆ. ಕಾರ್ ಕೊಟ್ಟಿದ್ದೊಂದೇ ಅಲ್ಲ, ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲೇನೋ ಹೋಗಿ ಗಲಾಟೆ ಮಾಡಿ ಕೈ ಎಲ್ಲ ಮಿಲಾಯಿಸಿ ಏನೋ ಕಿತ್ಕೊಂಡ್ರು, ಕಾರ್ ಕಿತ್ಕೊಂಡ್ರು ಅಂತಲೋ, ದುಡ್ಡು ಕೊಡು ಒಂದು ಗಲಾಟೆ ಮಾಡೋರು ಏನೋ ಕೇಳ್ಪಟ್ಟಿದ್ದೆ ನಾನು. ದೊಡ್ಡ ಇದಾಯಿತು, ರದ್ದಾಂತ ಆಯಿತು ಅವಾಗ. ಅದು ಕರೆಕ್ಟಾಗಿ ನನಗೆ ನೆನಪಿಲ್ಲ, ಯಾಕೆ ನಮ್ಮ ಕಣ್ಣೆದುರಿಗೆ ಆಗಿದ್ದರೆ ಅದು ಹಂಗೆ ಪ್ರಿಂಟು ರೆಕಾರ್ಡ್ ಆಗ್ಬಿಟ್ಟಿರೋದು. ಬೇರೆಯವ್ರು ಹೇಳಿದ್ರಿಂದ ಬಿಡ್ರಿ, ಅವರು ಧನರಾಜ್ ಅವರು ಅವರಿಗೆ ಇದು ಮಾಡಲಿಲ್ವಾ, ಉಪೇಂದ್ರ ಸರ್ಗೆ ಬಿಡಲಿಲ್ಲ ಅವರು ಅನ್ನೋ ಥರ ಮಾತುಗಳೆಲ್ಲ ಕೇಳ್ಪಟ್ಟಿದ್ದೆ ನಾನು. ಅವ್ರ ಮಾತಿನ ಉದ್ದೇಶ ಅದಲ್ಲಪ್ಪ, ಏನೋ ಊರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿದ್ರು. ಡಿ ಬಾಬು ಅವರು ಒಂದು ತಾಯಿ ಅಂತ ಒಂದು ಸಿನಿಮಾ ಮಾಡಿದ್ರು. ಅನಂತ್ ನಾಗು ಎಲ್ಲ ಇದ್ರು, ತೆಲುಗು ಪ್ರೊಡ್ಯೂಸರು. ಅದರಲ್ಲೊಂದು ಒಳ್ಳೆ ಲಾಯರ್ ಕ್ಯಾರೆಕ್ಟರ್ ಇದೆ ಕಣೋ, ಎಲ್ಲ ದೊಡ್ಡ ದೊಡ್ಡ ಡೈಲಾಗ್ಸು, ನೀನೇ ಬೇಕು ಅಂದರು. ಸರಿ, ನಂದಿ ಹಿಲ್ಸ್ ರೋಡಲ್ಲಿ ಒಂದು ರೆಸಾರ್ಟಲ್ಲಿ ಶೂಟಿಂಗ್. ಸರಿ ಹೋದೆ. ಅವನು ಸಿಂಧೆ ಅಂತ ಅಸೋಸಿಯೇಟು, ಆಮೇಲೆ ಡೈರೆಕ್ಟ್ರು ಆದ ಅವನು. ನೌ ಈಸ್ ನೋ ಮೋರ್. ಸೊ ಅವನಿಗೆ ಕೇಳಿದೆ, ಏನೋ ಸಿಕ್ಕಾಪಟ್ಟೆ ಡೈಲಾಗ್ ಇದೆ ಅಂದರು. ಡೈರೆಕ್ಟ್ರು ಕೊಡಪ್ಪ ನೀನು. ಅವ್ರ ಹತ್ರನೇ ಇದೆ ಸ್ಕ್ರಿಪ್ಟ್ ಎಲ್ಲ, ಅವ್ರನ್ನೇ ಕೇಳ್ಕೊ ನೀನು, ನನ್ನ ತನಕ ಬಂದಿಲ್ಲ ಅದು. ಸರಿ ಆಯ್ತಪ್ಪ, ಕಾಯ್ಕೊಂಡಿದ್ದೆ. ಸರಿ, 12 ಗಂಟೆ ಮೇಲೆ ಸೀನ್ ಸ್ಟಾರ್ಟ್ ಆಯಿತು. ಸೀನ್ ಪೇಪರ್ ಕೊಡಯ್ಯ, ಈ ಸೀನಲ್ಲಿ ಕಮ್ಮಿನೇ ಇದೆ, ಏನು ತಲೆ ಬಿಸಿ ಮಾಡ್ಕೊಬೇಡ, ಫೈಲ್ ಹಿಡ್ಕೊಂಡು ಹಿಂಗೆ ಬರ್ತೀಯ. ಜೈ ದಗೀಶ್ ಅವ್ರ ಎದುರುಗಡೆ ಸಿಗ್ತಾರೆ. ಸರ್, ಇದರಲ್ಲಿ ಎಲ್ಲ ಡೀಟೇಲ್ಸ್ ಎಲ್ಲ ಇದೆ ಸರ್, ನಾನು ಕೋರ್ಟಲ್ಲಿ ನಿಮ್ಮ ಪರವಾಗಿ ಫೈಟ್ ಮಾಡ್ತೀನಿ, ಇದರ ಬಗ್ಗೆ ಏನು ಯೋಚನೆ ಮಾಡಿ, ಇದನ್ನು ಜೋಪಾನಾಗಿ ಇಟ್ಕೊಂಡಿರಿ. ಮತ್ತು ನಿಮ್ಮ ಆಡಿಟಿಂಗ್ ಫೈಲ್ ಅಂದಿಲ್ಲ ಅದು, ಮತ್ತು ಇದು ಎಲ್ಲ ನನಗೆ ಕೊಟ್ಬಿಡಿ, ಬಾಕಿದು ಏನು ಮಾಡಬೇಕು ನಾನು ನೋಡ್ತೀನಿ ಅಂತ ಹೇಳ್ತೀರಾ. ಅವರೇನು ಉತ್ತರ ಕೊಡ್ತಾರೆ. ಆಯ್ತಾಯಿತು, ನಾಳೆ ಕೋರ್ಟಲ್ಲಿ ಸಿಗ್ತೀನಿ ಅಂಥೇಳಿ ಹಿಂಗೆ ಹೊರಟೋಗಿ ಸರ್, ನೆಕ್ಸ್ಟ್ ಸೀನ್ ನೋಡ್ಕೊಳ್ಳೋಣ. ಸರಿ ಆಯಿತು, ಸಿಂಪಲ್ ಆಗಿದೆ ಇದು, ಓಕೆ ಅಂದೆ. ಆಯಿತು, ಮಾನಿಟ್ರು ಟೇಕು ಓಕೆ ಆಯಿತು. ಸರಿ, ಊಟಕ್ಕೆ ಬ್ರೇಕ್ ಆಯಿತು, ಊಟ ಎಲ್ಲ ಆಯಿತು. ಸರ್, ನೆಕ್ಸ್ಟ್ ಸೀನು ಏನೋ ಇಷ್ಟುದ್ದ ಡೈಲಾಗ್ ಇದೆ ಅಂದ್ರಲ್ಲ, ಕೊಟ್ಬಿಡಿ. ನಾನು ಕೊಡ್ತೀನಿ ರಪ್ಪ. ಆಮೇಲೆ ಹೋಗಿ ಅಸೋಸಿಯೇಟಿಗೆ ಹೇಳಿದೆ, ಏನೋ ಆಮೇಲೆ ಸುಮ್ಮನೆ ಸೈಕಲ್ ಹೊಡಿತೀಯ ನನ್ನ ಮಗನೇ, ಎಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ನಿಮಗೆ ಅಂತ ಆಮೇಲೆ ಬೈತೀರಾ ನೀವು, ಕೊಡ್ರೋ ಸೀನ್ ಪೇಪರ್ ಒಂದೇ. ಸೀನ್ ಪೇಪರ್ ಇದ್ರೆ ತಾನೇ ಕೊಡೋದು, ಹೋಗಿ ಡೈರೆಕ್ಟರ್ ಹತ್ರ ಮಾತಾಡು ಅಂದ. ಏನು ಸೀನ್ ಪೇಪರ್ ಇದ್ರೆ ತಾನೇ ಕೊಡೋದು, ನಾನು ಹೋಗಿ ಡೈರೆಕ್ಟರ್ ಹತ್ರ ಮಾತಾಡು ಅಂದ. ಹಾಂ, ಹೋದೆ. ನೋಡೋ, ಯಾವನೋ ನನ್ನ ಮಗನ ತಗೊಂಬಂದು ಲಾಯರು ಅಂತ ನಿಲ್ಸ್ರಿ ಚೆನ್ನಾಗಿರಲ್ಲ. ಅಷ್ಟು ದೊಡ್ಡ ಫ್ಯಾಮಿಲಿ ಅವ್ರು ಇಟ್ಕೊಂಡ್ರು, ರಿಚ್ಚು ಲಾಯರ್ ನೀನು. ಆ ಥರ ಫೇಸ್ ನನಗೆ ಬೇಕಿತ್ತು, ಅದಕ್ಕೆ ನೀನು ಕರೆದಿದ್ದು. ಮಾಡಿದೆ ಅಲ್ವಾ, ಊಟ ಆಯಿತಾ, ಅಲ್ಲಿ ಹೇಳಿದ್ದೀನಿ ಪೇಮೆಂಟ್ ತೊಗೊಂಡು ಹೋಗು. ಒಂದೇ ಸೀನು 4 ಡೈಲಾಗು. ಅವ್ರು ಹೇಳಿದ್ದು ಇಷ್ಟುದ್ದ ಡೈಲಾಗು, ಸಿಕ್ಕಾಪಟ್ಟೆ ಇದೆ, ನೀನೇ ಬೇಕು ಕಣಯ್ಯ ಅಂತ. ಇನ್ನೇನು ಮಾಡೋಕ್ಕಾಗತ್ತೆ, ಅವರು ಹೇಳಿದ್ದಾರೆ ನೀನೇ ಬೇಕು ಅಂತ ಕರ್ಸಿನಪ್ಪ ಅಂಥೇಳಿ. ರೆಗ್ಯುಲರಾಗಿ ಒಳ್ಳೊಳ್ಳೆ ಸಿನಿಮಾ ಕೊಡ್ತಾರೆ. ಸರಿ ಆಯಿತು ಅಂದೆ, ಸುಮ್ಮನಾದೆ. ಅದೇ ಆರ್ ಚಂದ್ರು ಅವರು ಒಂದು ಸಲ ಕಬ್ಜಾ ಮಾಡುವಾಗ 5-6 ದಿವಸ ಬೇಕಪ್ಪ ಡೇಟ್ ನಿಂದು ಅಂದ್. ಸರಿ ಹೋದೆ. ಒಂದು ದಿವಸ ಫೈಟ್ ನಡೀತಾ ಇರುತ್ತೆ. ಆಗ ಅಲ್ಲಿ ಬಾರ್ಲಿ ಕೂತಿರ್ತೀವಿ ನಾವು, ಎಲ್ಲ ಫುಲ್ಲು ಪಂಜಿನ ಲೈಟಲ್ಲಿ ಇರೋದು, ಅದು ಗಬ್ಬು ವಾಸನೆ ಹೊಡಿತಾ ಇರುತ್ತೆ, ಸೀಮೆಣ್ಣೆ ಹಾಕಿರೋದು ಎಲ್ಲ. ಇದನ್ನು ಹಾಕ್ಕೊಂಡು ದಾಡ್ಕೊಂಡು ಕೂತಿದ್ದು. ಸರಿ, ಆ ಫೈಟ್ ಸ್ಟಾರ್ಟ್ ಆದಾಗ ನಮ್ಮದು ರಿಯಾಕ್ಷನ್ಗಳು ಅದು ಇದು, ಆಮೇಲೆ ಯಾರು ತೆಗ್ದಿಂಗೆ ಹೊಡಿತಾರೆ ಉಪೇಂದ್ರ ಸಾರು. ಆವಾಗ ನನ್ನ ಮುಖದ ಮೇಲೆ ಬಂದು ಬ್ಲಡ್ ಹಿಂಗೆ ಬೀಳತ್ತೆ ಅಂತ ಶಾಕ್ ಆಗೋದು ಎಲ್ಲ ತಗೊಂಡ್ರು. ನೆಕ್ಸ್ಟು ಯಾರೋ ಪ್ರಭಾಕರ್ ಅಂತಲೋ, ಅದು ಯಾರೋ ತೆಲುಗು ಆರ್ಟಿಸ್ಟ್ ಡೇಟ್ ಬೇಕು, ಅವ್ನು ಬಂದಾಗ ಮತ್ತೆ 5-6 ದಿವಸ ಇರುತ್ತೆ ನಿಂದು ಅಂದರು, ಕಳಿಸಿರೋ. ಸರಿ ಆಯಿತು ಆ ಶೆಡ್ಯೂಲ್ ಮುಗಿದ್ದು ಇನ್ನೊಂದು ಶೆಡ್ಯೂಲ್ ಸ್ಟಾರ್ಟ್ ಆಯಿತು. ಫೋನ್ ಬರಲಿಲ್ಲ. ಮ್ಯಾನೇಜರಿಗೆ ಫೋನ್ ಮಾಡಿದೆ, ಸರ್ ನಾನು ಮಾಡ್ತಾಯಿಲ್ಲ ಸರ್, ಈಗ ಬೇರೆ ಮೈಸೂರು ರಾಜು ಮಾಡ್ತಾಯಿದ್ದಾನೆ ನೋಡಿ ಸರ್ ಅಂತ. ಅವನಿಗೆ ಫೋನ್ ಮಾಡಿದೆ, ಸರ್ ನನಗೇನು ಲಿಸ್ಟ್ ಬಂದಿಲ್ಲ ಸರ್,
ನೋಡಪ್ಪ ಹಿಂಗೆ ಮಾಡಿ ಬಂದಿದ್ದೀನಿ ಒಂದು ದಿವಸ ನಾನು, ಅಲ್ಲಿ ಫೈಟ್ ನಡೀತಾ ಇರುತ್ತೆ ಉಪೇಂದ್ರ ಸಾರ್ದು. ಅವಾಗ ನಂದು ರಿಯಾಕ್ಷನ್ ಎಲ್ಲ ತೊಗೊಂಡಿದ್ದಾರೆ, ಮುಖದ ಮೇಲೆ ಬ್ಲಡ್ ಬಂದು ಬೆಳೆದು ಎಲ್ಲ. ಇನ್ನೂ ಪ್ರಭಾಕರ್ ಕಾಂಬಿನೇಷನ್ ನೆಕ್ಸ್ಟ್ ಶೆಡ್ಯೂಲ್ ಇದೆ ಸರ್ ಅದು ಅಂದ. ನೆಕ್ಸ್ಟ್ ಶೆಡ್ಯೂಲ್ ಬರ್ತೀನಿ ಕತೆ. ಆ ಶೆಡ್ಯೂಲು ಮುಗಿದೋಯ್ತು. ಆಮೇಲೆ ಕುಂಬಳಕಾಯಿ ಆಯಿತು ಅಂತಲೂ ಗೊತ್ತಾಯಿತು. ಶೂಟಿಂಗೇ ಮುಗಿದೋಯ್ತು. ಸರಿ, ಹಂಗಾರೆ ಆ ಸೀನೇ ಕಟ್ಟಾಗಿ ಹೋಗಿರ್ಬೇಕು, ಇನ್ನೇನಕ್ಕೆ ಅಂತ ಏನೋ ಸೀನ್ ಚೇಂಜ್ ಮಾಡಿ ಏನೋ ಮಾಡಿರ್ತಾರೆ ಅಂತ ಸುಮ್ಮನೆ ಆಗೋಗ್ಬಿಟ್ಟೆ. ಒಬ್ಬ ಡಬ್ಬಿಂಗ್ ಆರ್ಟಿಸ್ಟ್ ಫೋನ್ ಮಾಡ್ದ ನನಗೆ, ಅಣ್ಣ ನಿಮ್ದೊಂದು ರಿಯಾಕ್ಷನ್ ಇದೆ, ನನ್ನ ಮಾಡುವಂತ ಇದ್ದಾರೆ, ಮಾಡಲ ಅಣ್ಣ. ಅಂದರೆ ನಮ್ಮ ಹುಡುಗರು, ನಾನು ಸೀನಿಯರ್ ಆರ್ಟಿಸ್ಟ್ ಆದ್ರಿಂದ ಎಲ್ಲ ಪಾತ್ರಗಳಿಗೂ ನಾನೇ ವಾಯ್ಸ್ ಕೊಟ್ಟಿರೋದ್ರಿಂದ ಬರೀ ಒಂದು ಶಾಕ್ ಕೊಡೋಕ್ಕೆ ಕೂಡ ನನ್ನ ಪರ್ಮಿಷನ್ ಕೇಳಿದ್ರು ಫೋನ್ ಮಾಡಿ. ಅಥವಾ ನಿಮ್ಗೇನಾದ್ರು ಬ್ಯಾಲೆನ್ಸ್ ಕೊಡ್ಬೇಕಾ ಅಣ್ಣ, ನನಗೆ ಕೊಡುವಂತ ಇದ್ದಾರೆ ಅವರು, ಬ್ರೇಕ್ ಆದಮೇಲೆ ಮಾಡೋಣ ಈ ಶಾಟು ಅಂತಂದರು. ಅದಕ್ಕೆ ಊಟಕ್ಕೆ ಟೈಮಲ್ಲಿ ನಿಮಗೆ ಫೋನ್ ಮಾಡ್ತಾಯಿದ್ದೀನಿ ನಾನು. ಆ ಶಾಟು ಇಟ್ಟಿದ್ದಾರೆ ಇನ್ನೂ. ಆಯ್ತಾಯ್ತು ಮಾಡ್ಕೋ, ಪರವಾಗಿಲ್ಲ, ನನಗೇನು ಪೇಮೆಂಟ್ ಏನು ಬ್ಯಾಲೆನ್ಸ್ ಇಲ್ಲ, ಬಟ್ ಇನ್ನೂ 5-6 ದಿವಸ ಕೆಲಸ ಇದೆ ಅಂದ್ಬಿಟ್ಟು ಹಿಂಗೆ ಮಾಡ್ಬಿಟ್ರಲ್ಲಪ್ಪ ನನಗೆ. ಹಾಗೆ ಆ ಸಿನಿಮಾ ನೋಡಿದವ್ರು ಕೂಡ ಅಭಿಮಾನಿ ಒಬ್ಬರು, ಏನು ಸರ್ ಹಿಂಗೆ ಬಂದು ಹಿಂಗೆ ಹೋಗ್ಬಿಡ್ತೀರ ನೀವು, ಇಂಥ ಪಾತ್ರಗಳು ಒಪ್ಕೋತಿರಲ್ಲ ಸರ್ ನೀವು. ಹಾಗೆ ಕೆಲವು ಸಲ ಡಿ ಬಾಬು ಥರ ಲಾಯರಿಗೆ ಕರೆಕ್ಟಾಗಿದೆಯಾ ಮಾಡಿಸ್ದೆ ಅಂದರೆ ಅದನ್ನ ಅರ್ಥ ಇದೆ, ಅಲ್ಲಿ ಒಂದು 4 ಡೈಲಾಗ್ ಇದೆ, ಒಂದು ಇದಿದೆ. ಅದೇ ಹಿಂದೆ ನಾನು ನನ್ನ ಹೆಂಡತಿ ಮಾಡಿದಾಗ ಒಂದೇ ಒಂದು ಸೀನ್ ಮಾಡಿದ್ರು ಕೂಡ ಇವತ್ತು ರಾತ್ರಿ ಏನು ಮಾಡಲಿ ಅಂತ ಹೆಂಡ್ತಿ ಕೇಳೋದು, ಕಾಮಿಡಿ ಪಂಚು, ಅದನ್ನ ಇವತ್ತು ನೆನೆಸ್ಕೋತಾರೆ ಜನ. ನಾನು ನನ್ನ ಹೆಂಡ್ತಿರು. ಹಾಗೆ ಒಂದು ಚಿಕ್ಕ ಪಾತ್ರ ಆದರೂ ಅದರಂತೂ ವೆಯ್ಟ್ ಇದ್ದರೆ, ನಾನು ಮಾಡಿರೋದು ಎಲ್ಲ ಪಾತ್ರಗಳಲ್ಲೂ ಒಂದು ಸ್ವಲ್ಪ ವೆಯ್ಟ್ ಇದ್ದೇ ಇದೆ. ಚಿಕ್ಕ ಪಾತ್ರ ಮಾಡಿರೋ ಕೂಡ ಸರ್ ಚೆನ್ನಾಗಿದೆ ಸರ್, ಒಂದು ಸೀನ್ ಇದ್ರೂ ಚೆನ್ನಾಗಿ ಬಂದು ಹೋಗಿದ್ದೀರಾ ಸರ್, ಆಪ್ಟ್ ಆಗಿದೆ ಅಂತೆಲ್ಲ ಹೇಳ್ತಾರೆ. ಇದು ಸುಮ್ಮನೆ ಹಿಂಗೆ ನೋಡಿ ಶಾಕ್ ಕೊಡೋದಕ್ಕೆ ಕಬ್ಜಾ ಅಂತ ದೊಡ್ಡ ಸಿನಿಮಾದಲ್ಲಿ ನಾನು ಬೇಕಿತ್ತ. ಯಾಕೆ ಹಂಗಾಯ್ತು ನನಗೆ ಗೊತ್ತಿಲ್ಲ, ಅದನ್ನ ಚಂದ್ರು ಅವರೇ ನನಗೆ ಹೇಳಬೇಕು. ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ. ನಮ್ಮ ಪರಮೇಶ್ವರ್ ಅವ್ರು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಪ್ಪದೆ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತದ ಮರಿಬೇಡಿ. ಹಾಗೂ ನಿಮ್ಮ ಸ್ನೇಹಿತರಿಗೂ, ನೆಂಟರಿಗೂ, ಬಂಧು ಬಾಂಧವರಿಗೂ ಕೂಡ ಹೇಳಿ ಅಂತ ನಿಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.